ಗಮನಿಸ್ರಿ ಅಷ್ಟೇ ನಾವು ಕೇಳ್ತಾ ಇರೋದು ಈ ಸಂದರ್ಭದಲ್ಲಿ. ಅದಕ್ಕಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಈ 5.5 ಲಕ್ಷ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆದರೆ ಇವರು ಯಾರೂ ಅಧಿಕಾರಿಗಳು ಇವ್ರ ಮಾತಿಗೆ ಬೆಲೆ ಕೊಡೋದಿಲ್ಲ ಅನ್ನೋದು. ಯಾಕಂದ್ರೆ ಕೇವಲ 12 ತಿಂಗಳದ. ಈಗ ಮೊದಲು ಮಾಡಲಿ, ಇದನ್ನು ಮಾಡಿದ್ರೆ ನಿಶ್ಚಿತವಾಗಿಯೂ 2028ರಲ್ಲೇ ಗೆಲುವು ಇವ್ರದ. ಯಾಕಂದ್ರೆ ಈಗ ದೊಡ್ಡ ದುಮ್ಮಿಡಿ ಹೇಳ್ತಾ ಇದೆ, ಬಿಡದಿ ಅದೇ ಕಾಲಕ್ಕೆ ಸಂಪುಟ ವಿಸ್ತರಣೆ, ಇವೆರಡೂ ಡಿ ಕೆ ಶಿ ಅವ್ರನ್ನ ತಿಂದು ಹಾಕುವ ಸಾಧ್ಯತೆಗಳಿದ್ದಾವೆ. ಅದರಲ್ಲೂ ಬಿಡದಿ ವಿಷಯ ಎಚ್ ಡಿ ಕುಮಾರಸ್ವಾಮಿ ಅಂತ ಪಾದಯಾತ್ರೆ ತನ್ನ ಮಗನ ಕಡೆಯಿಂದ ತಾವು ಫ್ಯಾಮಿಲಿ ಬೆಳಿಕತ್ತ ಆಮದು ಬರ್ರಿ ಇವರು ಫ್ಯಾಮಿಲಿ ಮಾಡ್ಲಿಕ್ಕತ್ತಾರ. ಈಗ ನೋಡ್ರಿ ಇವತ್ತು ತೊಗೊಳ್ರಿ ಎಷ್ಟು 1000 ಕೋಟಿ ರೂಪಾಯಿ ಆಸ್ತಿ ಐತಪ್ಪ ಇವ್ರ ಮಗಳದ್ದು, ಐಶ್ವರ್ಯ ಅವ್ರದ್ದು, ನಮ್ಮ ಡಿ ಕೆ ಶಿವಕುಮಾರ್ ಅವ್ರದ್ದು. ಹೆಂಗೆ ಗಳಿಸಿದ್ರು, ಏನು ಗಳಿಸಿದ್ರು ಇದನ್ನ ಕೇಳ್ತಾರೆ ಎಲ್ಲರೂ ಅಧಿಕಾರಿಗಳು. ಅವ್ರ ಮಗಳದ್ದು ಇವ್ರ ಆಸ್ತಿ ಅದು, ಹಾಗೆ ಎಚ್ ಡಿ ಕೆ ಅವ್ರದ್ದು. ಎಚ್ ಡಿ ಕೇಳ್ತಾರೆ, ನಿಮ್ದು ಎಷ್ಟಿದ್ರೆ ನಿಮ್ಮದು ಆಗಲಿ ಅಂತಾರೆ. ಅದರ ಈ ಥರ ಅರ್ಥ ಇಷ್ಟ. ಈ ಹೇಳಿಕೆ ಏನದಲ್ಲ, ಸುಮ್ಮನೆ ಒಂದಿಷ್ಟೇನೋ ಬಡ ಒಂದು ದೊಡ್ಡ ಸಂತೋಷ ಹೇಳಿದ್ದಾರೆ ಅಂತ ಹೇಳ್ಬೋದು. ಇವ್ರ ಕಡೆಯಿಂದ ಭ್ರಷ್ಟಾಚಾರ ಓಡಿಸ್ಲಿಕ್ಕೆ ಸಾಧ್ಯದನಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಅವರ ಕೊಡಬೇಕು. ಹೇಳಿದಾರ ಮಾಡಲಿ. ಇಲ್ಲಿವರೆಗಾದಂಥ ಲೋಕಾಯುಕ್ತರಲ್ಲಿ ಸಿಕ್ಕಂಥ ಎಲ್ಲ ಅಕ್ರಮ ಆಸ್ತಿದಾರ ಮೇಲೆ ಶಿಕ್ಷೆ ಆಗಲಿ, ಆಗ್ತದನಾ ನೋಡಿ ಏನಾಗ್ತದೆ. ಆದರೂ ಧೈರ್ಯದ ಮಾತು ಹೇಳಿದರೆ ಸ್ವಾಗತ ಮಾಡೋಣ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ 16 ನ್ಯೂಸ್ ಅರ್ಥ ತಿಳಿಸಿದ್ದು ಸತ್ಯದ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.